ಕೂಡ ಕವಾಯತು ಮಾಡ್ತೀವಿ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗೆ ಅರ್ಜಿಯನ್ನ ಹಾಕಲಾಗಿದೆ. 24ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಕೋರ್ಟ್ ಆದೇಶಕ್ಕೂ ಮೊದಲು ಹೊಸ ಬೇಡಿಕೆಯನ್ನ ಈಗ ಭೀಮ್ ಆರ್ಮಿ ಇಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಆರ್ಎಸ್ಎಸ್ ಪಥಸಂಚಲನ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ಹೊಸ ಬೇಡಿಕೆ ಈಗ ಇದು ಯಾವ ರೀತಿಯ ತಾರಕಕ್ಕೇರುವಂತ ಸಾಧ್ಯತೆ ಇದೆ, ಏನೇನ್ ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್? ಅಶ್ವಿನಿ, ಖಂಡಿತವಾಗೂ ಚಿತ್ತಾಪುರ ಪಟ್ಟಣದಲ್ಲಿ ನಡೀಬೇಕಾದಂತ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಫೈಟ್ ಏರ್ಪಟ್ಟಿರುವಂತದ್ದು. RSS ಮತ್ತೆ ಭೀಮ್ ಆರ್ಮಿ ಮಧ್ಯದಲ್ಲಿ ಇದೀಗ ತಾರಕಕ್ಕೆ ಇರುವಂತದ್ದು ಈ ಒಂದು ಫೈಟ್. ನವೆಂಬರ್ 2ರಂದು RSS ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತಕ್ಕೆ ಏನೋ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಯಾವಾಗ RSS ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ರು, ಅದಾದ ಬಳಿಕ ಭೀಮ್ ಆರ್ಮಿ ಮತ್ತೆ ದಲಿತ್ ಪ್ಯಾಂಥರ್ ಸಂಘಟನೆಗಳು ಕೂಡ ನವೆಂಬರ್ 2ರಂದೇ ನಾವು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಇದೀಗ ಬೆನ್ನಲ್ಲೇ ಅಕ್ಟೋಬರ್ 24ರಂದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇರುವಂತದ್ದು. ಹೈಕೋರ್ಟ್ ಆದೇಶಕ್ಕೂ ಮೊದಲೇ ಭೀಮ್ ಆರ್ಮಿಯಿಂದ ಮತ್ತೊಂದು ಹೊಸದೊಂದು ಬೇಡಿಕೆ ಇರುವಂತದ್ದು. ಆ ಒಂದು ಪೋಸ್ಟರ್ ಕೂಡ ಈಗ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇರುವಂತ ದೃಶ್ಯ ಕೂಡ ನೋಡ್ಬೋದು. ಆ ಪೋಸ್ಟರ್ ಅಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂತದ್ದು RSS ಪಥಸಂಚಲನವನ್ನ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಪೋಸ್ಟರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಲಾಠಿ ಖಡ್ಗವನ್ನ ಇಟ್ಕೊಂಡು ಧರ್ಮ ರಕ್ಷಣೆ ಮಾಡೋದಲ್ಲ, ಉಗ್ರವಾದದ ಕ್ಕೆ ಸಮ ಅನ್ನುವಂತ ರೀತಿಯಲ್ಲಿ ಆ ಒಂದು ಟೈಟಲ್ ಅನ್ನ ಕೊಟ್ಟು ಪೋಸ್ಟರ್ ಅನ್ನ ವೈರಲ್ ಮಾಡಿರುವಂತದ್ದು. ಸೊ ಹಾಗಾಗಿ ಭೀಮ್ ಆರ್ಮಿ ಅವರ ಉದ್ದೇಶ ಒಂದೇ ಇರುವಂತದ್ದು, ಅಂದ್ರೆ ಸಂಘಟನೆಯ ರಿಜಿಸ್ಟ್ರೇಷನ್ ಸಂಘಟನೆ ಇದ್ರೆ ಅವ್ರಿಗೆ ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ, ಒಂದ್ ವೇಳೆ ನೋಂದಣಿ ಆಗದೆ ಇರುವಂತಹ ಸಂಘಟನೆಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೇಡಿಕೆ ಇಟ್ಟಿರುವಂತದ್ದು. ಸೊ ಹಾಗಾಗಿ ಇದೀಗ ಚಿತ್ತಾಪುರದಲ್ಲಿ ನಡಿಬೇಕಾಗಿರುವಂತಹ ಏನು ಪಥಸಂಚಲನ ಸಾಕಷ್ಟು ಕದನ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಒಂದು ಕಡೆ RSS ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇರುವಂತದ್ದು, ಆದ್ರೆ ಅದರ ಮಧ್ಯದಲ್ಲಿ ಇದೀಗ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಆಗಿರುವಂತದ್ದು. ಹಾಗಾಗಿ RSSಗೆ ಒಂದ್ ಕಡೆ ಭೀಮ್ ಆರ್ಮಿ, ಮತ್ತೊಂದ್ ಕಡೆ ದಲಿತ ಪ್ಯಾಂಥರ್ ಎಲ್ಲವೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಸೊ ಹೀಗೆ ಕೌಂಟರ್ ಅಟ್ಯಾಕ್ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಅಥವಾ ಹೈಕೋರ್ಟ್ ಇದ್ರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಯಾಕಂತಂದ್ರೆ ಇದೀಗ 3 ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಜಿಲ್ಲಾಡಳಿತ ಅದನ್ನ ಪರಿಶೀಲನೆಗೆ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ಅದನ್ನ ರವಾನೆ ಮಾಡಿರುವಂತದ್ದು. ಮತ್ತೊಂದೆಡೆ ನಾಡಿದ್ದು ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿಗಳ ವಿಚಾರಣೆ ಇರುವಂತದ್ದು. ಅಂದ್ರೆ ಹೈಕೋರ್ಟ್ ಗಮನಕ್ಕೆ ಸರ್ಕಾರ ಯಾವೆಲ್ಲ ಅಂಶಗಳನ್ನ ತರುತ್ತೆ ಅನ್ನೋಂಥದ್ದು ಕೂಡ ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ಚಿತ್ತಾಪುರ ತಹಸೀಲ್ದಾರ್ ಕೇಳಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿರುವಂತಹ 11 ಅಂಶಗಳಿಗೂ ಕೂಡ RSS ವಿವರಣೆಯನ್ನ ನೀಡಿ ಜಿಲ್ಲಾಧಿಕಾರಿಗಳಿಗೆ ಹೊಸ ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಹಾಗಾಗಿ ಈಗ ಮುಂದಿನ ದಿನದಲ್ಲಿ ಅಂದ್ರೆ ಅಕ್ಟೋಬರ್ 24ಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋಂಥದ್ದು ಒಂದ್ ಕಡೆ ಕುತೂಹಲ, ಆದ್ರೆ ಜಿಲ್ಲಾಡಳಿತ ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಅಶ್ವಿನಿ, ರೈಟ್. ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೂಡ ಕವಾಯತು ಮಾಡ್ತೀವಿ ಅಂತ ಚಿತ್ತಾಪುರದಲ್ಲಿ RSS ಪಥಸಂಚಲನದ ವಿಚಾರ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗೆ ಅರ್ಜಿಯನ್ನ ಹಾಕಲಾಗಿದೆ. 24ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಕೋರ್ಟ್ ಆದೇಶಕ್ಕೂ ಮೊದಲು ಹೊಸ ಬೇಡಿಕೆಯನ್ನ ಈಗ ಭೀಮ್ ಆರ್ಮಿ ಇಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ RSS ಪಥಸಂಚಲನ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ಹೊಸ ಬೇಡಿಕೆ ಈಗ ಇದು ಯಾವ ರೀತಿಯ ತಾರಕಕ್ಕೇರುವಂತ ಸಾಧ್ಯತೆ ಇದೆ, ಏನೇನ್ ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್? ಅಶ್ವಿನಿ, ಖಂಡಿತವಾಗೂ ಚಿತ್ತಾಪುರ ಪಟ್ಟಣದಲ್ಲಿ ನಡೀಬೇಕಾದಂತ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಫೈಟ್ ಏರ್ಪಟ್ಟಿರುವಂತದ್ದು. RSS ಮತ್ತೆ ಭೀಮ್ ಆರ್ಮಿ ಮಧ್ಯದಲ್ಲಿ ಇದೀಗ ತಾರಕಕ್ಕೆ ಇರುವಂತದ್ದು ಈ ಒಂದು ಫೈಟ್. ನವೆಂಬರ್ 2ರಂದು RSS ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತಕ್ಕೆ ಏನೋ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಯಾವಾಗ RSS ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ರು, ಅದಾದ ಬಳಿಕ ಭೀಮ್ ಆರ್ಮಿ ಮತ್ತೆ ದಲಿತ್ ಪ್ಯಾಂಥರ್ ಸಂಘಟನೆಗಳು ಕೂಡ ನವೆಂಬರ್ 2ರಂದೇ ನಾವು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಇದೀಗ ಬೆನ್ನಲ್ಲೇ ಅಕ್ಟೋಬರ್ 24ರಂದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇರುವಂತದ್ದು. ಹೈಕೋರ್ಟ್ ಆದೇಶಕ್ಕೂ ಮೊದಲೇ ಭೀಮ್ ಆರ್ಮಿಯಿಂದ ಮತ್ತೊಂದು ಹೊಸದೊಂದು ಬೇಡಿಕೆ ಇರುವಂತದ್ದು. ಆ ಒಂದು ಪೋಸ್ಟರ್ ಕೂಡ ಈಗ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇರುವಂತ ದೃಶ್ಯ ಕೂಡ ನೋಡ್ಬೋದು. ಆ ಪೋಸ್ಟರ್ ಅಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂತದ್ದು RSS ಪಥಸಂಚಲನವನ್ನ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಪೋಸ್ಟರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಲಾಠಿ ಖಡ್ಗವನ್ನ ಇಟ್ಕೊಂಡು ಧರ್ಮ ರಕ್ಷಣೆ ಮಾಡೋದಲ್ಲ, ಉಗ್ರವಾದದ
ಕ್ಕೆ ಸಮ ಅನ್ನುವಂತ ರೀತಿಯಲ್ಲಿ ಆ ಒಂದು ಟೈಟಲ್ ಅನ್ನ ಕೊಟ್ಟು ಪೋಸ್ಟರ್ ಅನ್ನ ವೈರಲ್ ಮಾಡಿರುವಂತದ್ದು. ಸೊ ಹಾಗಾಗಿ ಭೀಮ್ ಆರ್ಮಿ ಅವರ ಉದ್ದೇಶ ಒಂದೇ ಇರುವಂತದ್ದು, ಅಂದ್ರೆ ಸಂಘಟನೆಯ ರಿಜಿಸ್ಟ್ರೇಷನ್ ಸಂಘಟನೆ ಇದ್ರೆ ಅವ್ರಿಗೆ ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ. ಒಂದ್ ವೇಳೆ ನೋಂದಣಿ ಆಗದೆ ಇರುವಂತಹ ಸಂಘಟನೆಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೇಡಿಕೆ ಇಟ್ಟಿರುವಂತದ್ದು. ಸೊ ಹಾಗಾಗಿ ಇದೀಗ ಚಿತ್ತಾಪುರದಲ್ಲಿ ನಡಿಬೇಕಾಗಿರುವಂತಹ ಏನು ಪಥಸಂಚಲನ ಸಾಕಷ್ಟು ಕದನ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಒಂದು ಕಡೆ RSS ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇರುವಂತದ್ದು, ಆದ್ರೆ ಅದರ ಮಧ್ಯದಲ್ಲಿ ಇದೀಗ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಆಗಿರುವಂತದ್ದು. ಹಾಗಾಗಿ RSSಗೆ ಒಂದ್ ಕಡೆ ಭೀಮ್ ಆರ್ಮಿ, ಮತ್ತೊಂದ್ ಕಡೆ ದಲಿತ ಪ್ಯಾಂಥರ್ ಎಲ್ಲವೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಸೊ ಹೀಗೆ ಕೌಂಟರ್ ಅಟ್ಯಾಕ್ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಅಥವಾ ಹೈಕೋರ್ಟ್ ಇದ್ರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರುವಂಥದ್ದು. ಯಾಕಂತಂದ್ರೆ ಇದೀಗ 3 ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಜಿಲ್ಲಾಡಳಿತ ಅದನ್ನ ಪರಿಶೀಲನೆಗೆ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ಅದನ್ನ ರವಾನೆ ಮಾಡಿರುವಂಥದ್ದು. ಮತ್ತೊಂದೆಡೆ ನಾಡಿದ್ದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಗಳ ವಿಚಾರಣೆ ಇರುವಂಥದ್ದು. ಅಂದ್ರೆ ಹೈಕೋರ್ಟ್ ಗಮನಕ್ಕೆ ಸರ್ಕಾರ ಯಾವೆಲ್ಲ ಅಂಶಗಳನ್ನ ತರುತ್ತೆ ಅನ್ನೋಂಥದ್ದು ಕೂಡ ನೋಡ್ಬೇಕಾಗಿರುವಂಥದ್ದು. ಈಗಾಗಲೇ ಚಿತ್ತಾಪುರ ತಹಸೀಲ್ದಾರ್ ಕೇಳಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿರುವಂತಹ 11 ಅಂಶಗಳಿಗೂ ಕೂಡ RSS ವಿವರಣೆಯನ್ನ ನೀಡಿ ಜಿಲ್ಲಾಧಿಕಾರಿಗಳಿಗೆ ಹೊಸ ಅರ್ಜಿಯನ್ನ ಕೂಡ ಸಲ್ಲಿಸಿರುವಂಥದ್ದು. ಹಾಗಾಗಿ ಈಗ ಮುಂದಿನ ದಿನದಲ್ಲಿ ಅಂದ್ರೆ ಅಕ್ಟೋಬರ್ 24ಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋಂಥದ್ದು ಒಂದ್ ಕಡೆ ಕುತೂಹಲ ಆದ್ರೆ, ಜಿಲ್ಲಾಡಳಿತ ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರುವಂಥದ್ದು. ಅಶ್ವಿನಿ. ರೈಟ್, ಓಂ ಪ್ರಕಾಶ್, ಥ್ಯಾಂಕ್ ಯು. ಡೀಟೇಲ್ಸ್ಗೆ ಕೂಡ ಕವಾಯತು ಮಾಡ್ತೀವಿ ಅಂತ ಚಿತ್ತಾಪುರದಲ್ಲಿ RSS ಪಥಸಂಚಲನದ ವಿಚಾರ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗೆ ಅರ್ಜಿಯನ್ನ ಹಾಕಲಾಗಿದೆ. 24ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಕೋರ್ಟ್ ಆದೇಶಕ್ಕೂ ಮೊದಲು ಹೊಸ ಬೇಡಿಕೆಯನ್ನ ಈಗ ಭೀಮ್ ಆರ್ಮಿ ಇಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ RSS ಪಥಸಂಚಲನ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ಹೊಸ ಬೇಡಿಕೆ ಈಗ ಇದು ಯಾವ ರೀತಿಯ ತಾರಕಕ್ಕೇರುವಂತ ಸಾಧ್ಯತೆ ಇದೆ, ಏನೇನ್ ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್? ಅಶ್ವಿನಿ, ಖಂಡಿತವಾಗೂ ಚಿತ್ತಾಪುರ ಪಟ್ಟಣದಲ್ಲಿ ನಡೀಬೇಕಾದಂತ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಫೈಟ್ ಏರ್ಪಟ್ಟಿರುವಂತದ್ದು. RSS ಮತ್ತೆ ಭೀಮ್ ಆರ್ಮಿ ಮಧ್ಯದಲ್ಲಿ ಇದೀಗ ತಾರಕಕ್ಕೆ ಇರುವಂತದ್ದು ಈ ಒಂದು ಫೈಟ್. ನವೆಂಬರ್ 2ರಂದು RSS ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತಕ್ಕೆ ಏನೋ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಯಾವಾಗ RSS ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ರು, ಅದಾದ ಬಳಿಕ ಭೀಮ್ ಆರ್ಮಿ ಮತ್ತೆ ದಲಿತ್ ಪ್ಯಾಂಥರ್ ಸಂಘಟನೆಗಳು ಕೂಡ ನವೆಂಬರ್ 2ರಂದೇ ನಾವು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಇದೀಗ ಬೆನ್ನಲ್ಲೇ ಅಕ್ಟೋಬರ್ 24ರಂದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇರುವಂತದ್ದು. ಹೈಕೋರ್ಟ್ ಆದೇಶಕ್ಕೂ ಮೊದಲೇ ಭೀಮ್ ಆರ್ಮಿಯಿಂದ ಮತ್ತೊಂದು ಹೊಸದೊಂದು ಬೇಡಿಕೆ ಇರುವಂತದ್ದು. ಆ ಒಂದು ಪೋಸ್ಟರ್ ಕೂಡ ಈಗ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇರುವಂತ ದೃಶ್ಯ ಕೂಡ ನೋಡ್ಬೋದು. ಆ ಪೋಸ್ಟರ್ ಅಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂತದ್ದು RSS ಪಥಸಂಚಲನವನ್ನ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಪೋಸ್ಟರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಲಾಠಿ ಖಡ್ಗವನ್ನ ಇಟ್ಕೊಂಡು ಧರ್ಮ ರಕ್ಷಣೆ ಮಾಡೋದಲ್ಲ, ಉಗ್ರವಾದದ ಕ್ಕೆ ಸಮ ಅನ್ನುವಂತ ರೀತಿಯಲ್ಲಿ ಆ ಒಂದು ಟೈಟಲ್ ಅನ್ನ ಕೊಟ್ಟು ಪೋಸ್ಟರ್ ಅನ್ನ ವೈರಲ್ ಮಾಡಿರುವಂತದ್ದು. ಸೊ ಹಾಗಾಗಿ ಭೀಮ್ ಆರ್ಮಿ ಅವರ ಉದ್ದೇಶ ಒಂದೇ ಇರುವಂತದ್ದು, ಅಂದ್ರೆ ಸಂಘಟನೆಯ ರಿಜಿಸ್ಟ್ರೇಷನ್ ಸಂಘಟನೆ ಇದ್ರೆ ಅವ್ರಿಗೆ ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ. ಒಂದ್ ವೇಳೆ ನೋಂದಣಿ ಆಗದೆ ಇರುವಂತಹ ಸಂಘಟನೆಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೇಡಿಕೆ ಇಟ್ಟಿರುವಂತದ್ದು. ಸೊ ಹಾಗಾಗಿ ಇದೀಗ ಚಿತ್ತಾಪುರದಲ್ಲಿ ನಡಿಬೇಕಾಗಿರುವಂತಹ ಏನು ಪಥಸಂಚಲನ ಸಾಕಷ್ಟು ಕದನ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಒಂದು ಕಡೆ RSS ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇರುವಂತದ್ದು, ಆದ್ರೆ ಅದರ ಮಧ್ಯದಲ್ಲಿ ಇದೀಗ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಆಗಿರುವಂತದ್ದು. ಹಾಗಾಗಿ RSSಗೆ ಒಂದ್ ಕಡೆ ಭೀಮ್ ಆರ್ಮಿ, ಮತ್ತೊಂದ್ ಕಡೆ ದಲಿತ ಪ್ಯಾಂಥರ್ ಎಲ್ಲವೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಸೊ ಹೀಗೆ ಕೌಂಟರ್ ಅಟ್ಯಾಕ್ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಅಥವಾ ಹೈಕೋರ್ಟ್ ಇದ್ರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಯಾಕಂತಂದ್ರೆ ಇದೀಗ 3 ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಜಿಲ್ಲಾಡಳಿತ ಅದನ್ನ ಪರಿಶೀಲನೆಗೆ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ಅದನ್ನ ರವಾನೆ ಮಾಡಿರುವಂತದ್ದು. ಮತ್ತೊಂದೆಡೆ ನಾಡಿದ್ದು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಗಳ ವಿಚಾರಣೆ ಇರುವಂತದ್ದು. ಅಂದ್ರೆ ಹೈಕೋರ್ಟ್ ಗಮನಕ್ಕೆ ಸರ್ಕಾರ ಯಾವೆಲ್ಲ ಅಂಶಗಳನ್ನ ತರುತ್ತೆ ಅನ್ನೋಂಥದ್ದು ಕೂಡ ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ಚಿತ್ತಾಪುರ ತಹಸೀಲ್ದಾರ್ ಕೇಳಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿರುವಂತಹ 11 ಅಂಶಗಳಿಗೂ ಕೂಡ RSS ವಿವರಣೆಯನ್ನ ನೀಡಿ ಜಿಲ್ಲಾಧಿಕಾರಿಗಳಿಗೆ ಹೊಸ ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಹಾಗಾಗಿ ಈಗ ಮುಂದಿನ ದಿನದಲ್ಲಿ ಅಂದ್ರೆ ಅಕ್ಟೋಬರ್ 24ಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋಂಥದ್ದು ಒಂದ್ ಕಡೆ ಕುತೂಹಲ ಆದ್ರೆ, ಜಿಲ್ಲಾಡಳಿತ ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಅಶ್ವಿನಿ. ರೈಟ್, ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.